ವೆಲ್ಕಮ್ ಫ್ರೆಂಡ್ಸ್. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಹಳೆ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ನನ್ನ ಎಫರ್ಟ್ಸ್ ನೋಡಿ ತುಂಬ ಜನ ನಂಗೆ ಪರ್ಸ್ನಲಾಗಿ ಕಾಲ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ವಾಟ್ಸಪ್ ಮೆಸೇಜ್ ಮಾಡಿ ಅವ್ರ ಹ್ಯಾಪಿನೆಸ್ನ ಶೇರ್ ಮಾಡಿದ್ದಾರೆ. ಇಷ್ಟೊಂದು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಇನ್ಫಾರ್ಮೇಟಿವ್ ಕಂಟೆಂಟ್ ವಿತ್ ಹೈ ಕ್ವಾಲಿಟಿ ವಿಜುವಲ್ಸ್ ಮಾಡೋಕ್ಕೆ ನನಗೆ ಒಂದೇ ಒಂದು ಮೋಟಿವೇಶನ್. ಅದೇನೆಂದರೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರೋದ್ರಿಂದ ಬಂದಿರೋ ವ್ಯೂಸ್, ಈ ವಿಡಿಯೋನ ಇಷ್ಟಪಟ್ಟು ಮಾಡಿರೋ ಲೈಕ್ಸ್ ಆ್ಯಂಡ್ ನಿಮ್ಮ ಪಾಸಿಟಿವ್ ಕಮೆಂಟ್ಸ್, ಇದೇ ನನಗೆ ಇನ್ನಷ್ಟು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಕೊಡುತ್ತೆ ಫ್ರೆಂಡ್ಸ್. ಟಾಪಿಕ್ ಒಳಗಡೆ ಹೋಗೋಣ. ಇಂಡಿಯನ್ ಡಿಫೆನ್ಸ್ ಸರ್ವೀಸಸ್ DGMOs ಫುಲ್ ಪ್ರೆಸ್ ಬ್ರೀಫಿಂಗ್ ಮಾಡಿ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಹಿ ಇಂಡಿಯನ್ ಆರ್ಮಿ ಲ್ಯಾಂಡ್ ಡೊಮೈನ್ನ ಆಕ್ಟಿವಿಟೀಸ್ ಬಗ್ಗೆ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ಏರ್ ಮಾರ್ಷಲ್ AK ಭಾರತಿ ಡೈರೆಕ್ಟರ್ ಜನರಲ್ ಇಂಡಿಯನ್ ಏರ್ ಫೋರ್ಸ್ ಅವರು ಏರ್ ಆಪರೇಷನ್ಸ್ ಬಗ್ಗೆ ಬ್ರೀಫಿಂಗ್ ಕೊಟ್ಟಿದ್ದಾರೆ. ಮತ್ತು ವೈಸ್ ಅಡ್ಮೈರಲ್ AN ಪ್ರಮೋದ್ ಡೈರೆಕ್ಟರ್ ಜನರಲ್ ಆಫ್ ನೇವಲ್ ಫೋರ್ಸಸ್ ಅವರು ನೇವಲ್ ಆಪರೇಷನ್ಸ್ ಬಗ್ಗೆ ಬ್ರೀಫಿಂಗ್ ಕೊಟ್ಟರು. ಸುಮಾರು ಒಂದೂವರೆ ಗಂಟೆವರೆಗೂ ಬ್ರೀಫಿಂಗ್ ಕೊಟ್ಟಿದ್ದಾರೆ. ಇದ್ರದ್ದು ಹೈಲೈಟ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ನ ಶೇರ್ ಮಾಡಿದ್ದಾರೆ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡದೆ ಫೈನಲ್ವರೆಗೂ ನೋಡಿ. ಲೆಫ್ಟಿನೆಂಟ್ ಜನರಲ್ ಕ್ಲಿಯರ್ ಆಗಿ ಏನು ಹೇಳಿದ್ರು ಅಂದರೆ, ಆಪರೇಷನ್ ಸಿಂಧೂರ್ ಏಮು ಟೆರರಿಸ್ಟ್ಸ್ನ ಮತ್ತು ಟೆರರ್ ಪ್ಲಾನರ್ಸ್ನ ಪನಿಷ್ ಮಾಡೋದು ಅಂತ ಅಂದರು. ಈ ಆಪರೇಷನಲ್ಲಿ ಇಂಡಿಯನ್ ಆರ್ಮಿ ಗೆದ್ದಿದೆ ಅಂತ ಹೇಳಿದ್ರು. ಇಂಡಿಯನ್ ಆರ್ಮಿ ಪ್ರೆಸ್ ಬ್ರೀಫಿಂಗಲ್ಲಿ ಸ್ಯಾಟಲೈಟ್ ಇಮೇಜಸ್ನ ರಿಲೀಸ್ ಮಾಡಿದ್ರು. ಇಂಡಿಯನ್ ಏರ್ ಫೋರ್ಸ್ ಎಕ್ಸ್ ಹ್ಯಾಂಡಲಲ್ಲಿ ಆಪರೇಷನ್ ಸಿಂಧೂರ್ ಇಸ್ ಸ್ಟಿಲ್ ಆನ್ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇಂಡಿಯನ್ ಏರ್ ಫೋರ್ಸ್ ಅವರು ಪಾಕಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿರೋ 21 ಟೆರರಿಸ್ಟ್ ಕ್ಯಾಂಪ್ಸ್ನ ಐಡೆಂಟಿಫೈ ಮಾಡಿ ಧ್ವಂಸ ಮಾಡಾಕಿದ್ದಾರೆ. ನಿಮ್ಗೆಲ್ಲರಿಗೂ 26/11 ಮುಂಬೈ ಅಟ್ಯಾಕ್ಸ್ ಜ್ಞಾಪಕ ಇದೆಯಾ? ಅದನ್ನು ಮರೆಯೋಕ್ಕೆ ಯಾರ ಕೈಯಲ್ಲಾಗುತ್ತೆ ಬಿಡಿ. ಅಜ್ಮಲ್ ಕಸಬ್ ಅನ್ನೋ ಭೂಪ ಅವನು ಟ್ರೈನಿಂಗ್ ತೊಗೊಂಡಿರೋ LET ಕ್ಯಾಂಪ್ ಮುರಿದ ಕೈಯಲ್ಲಿತ್ತು. ಅದನ್ನು ನಾಶ ಮಾಡಾಕಿದ್ದಾರೆ ಫ್ರೆಂಡ್ಸ್. ಇವತ್ತು ನಮ್ಮವರು ಪ್ಲ್ಯಾಂಡ್ ಆ್ಯಂಡ್ ಎಷ್ಟು ಹೈಲಿ ಡಿಸಿಪ್ಲಿನ್ಡ್ ಅಂತಂದರೆ, ಈ ಸ್ಟೇಟ್ಮೆಂಟ್ಸ್ ಬರೋಕ್ಕಿಂತ ಮುಂಚೆ ನಮ್ಮ PM ಮೋದಿ ಅವರು, ಡೋವಲ್ ಅವರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನಿಲ್ ಚೌಹಾನ್ ಅವರು, S ಜೈಶಂಕರ್ ಅವರು 3 ಡಿಫೆನ್ಸ್ ಚೀಫ್ ಜೊತೆ ಸೇರಿ ಮೀಟಿಂಗ್ ಮಾಡಿದ ಮೇಲೆ ಈ ಪ್ರೆಸ್ ಕಾನ್ಫರೆನ್ಸ್ನ ರಿಲೀಸ್ ಮಾಡಿರೋದು. PM ಮೋದಿ ಅವರು ಇಂಡಿಯನ್ ಫೋರ್ಸಸ್ಗೆ ಬ್ರೀಫ್ ಮಾಡಬೇಕಾದ್ರೆ ಆಪರೇಷನ್ ಸಿಂಧೂರ್ ಇಸ್ ನಾಟ್ ಯೆಟ್ ಓವರ್, ಅವರು ಏನಾದರೂ ಸುಟ್ಟರೆ ನಾವು ಸುಡ್ತೀವಿ, ಅವರೇನಾದರೂ ದಾಳಿ ಮಾಡಿದ್ರೆ ನಾವು ದಾಳಿ ಮಾಡ್ತೀವಿ ಅಂತ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮಲ್ಲೇ ಒಂದಷ್ಟು ಜನಕ್ಕೆ ಆಪರೇಷನ್ ಸಿಂಧೂರ್ ಮಾಡಿ ಏನು ಪ್ರಯೋಜನ, ಏನು ಸಾಧಿಸಿದ್ದೀವಿ ಈ ವಾರಿಂದ ಅಂತ ಡೌಟ್ ಇರ್ಬೋದು. ಈ ವಿಡಿಯೋದಲ್ಲಿ ಆ ಡೌಟ್ಸ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಫಸ್ಟ್ಲಿ, ಈ ಆಪರೇಷನ್ನಲ್ಲಿ ಮೋರ್ ದೆನ್ 100 ಟೆರರಿಸ್ಟ್ಸ್ನ ಎಲಿಮಿನೇಟ್ ಮಾಡಿದ್ದಾರೆ. ನಿಮಗೆ ಡಿಸೆಂಬರ್ 1999 ಇಂಡಿಯನ್ ಏರ್ಲೈನ್ಸ್ IC-814 ಹೈಜಾಕ್ ಮಾಡಿರೋದು ಗೊತ್ತಲ್ಲ. ಮತ್ತು ರೀಸೆಂಟಾಗಿ ಪುಲ್ವಾಮಾಲಿ ಇಂಡಿಯನ್ ಕಾನ್ವಾಯ್ ಮೇಲೆ ಅಟ್ಯಾಕ್ ಆಗಿರೋದು ಗೊತ್ತಲ್ವಾ. ಇದನ್ನು ಪ್ಲ್ಯಾನ್ ಮಾಡಿರೋ ಫೌಂಡರ್ ಆ್ಯಂಡ್ CEO ಆಫ್ ಜೆಮ್ ಅಂದರೆ ಜೆಮ್ ಸ್ಟೋನ್ ಅಲ್ಲ, ಜೈಷ್-ಇ ಮೊಹಮ್ಮದ್ ಮಸೂದ್ ಅಜರ್ನ ಸ್ವಂತ ತಮ್ಮ ಅಬ್ದುಲ್ ರೌಫ್ ಅಜರ್ ಮತ್ತು ಅಬ್ದುಲ್ ಮಾಲಿಕ್ನ ಜನ್ನತ್ಗೆ ಪಾರ್ಸಲ್ ಮಾಡಿದ್ದಾರೆ. ಮುದಾಸಿರ್ ಅಹ್ಮದ್ ಅನ್ನೋ ಮಾಸ್ಟರ್ ಮೈಂಡ್ ಕೂಡ ಸತ್ತಿದ್ದಾನೆ. ಈ ಫ್ಯೂನರಲ್ ಫೋಟೋ ನೋಡಿ, ಇದು ಅಬ್ದುಲ್ ರೌಫ್ ಅಜರ್ದು. ಇವನ್ನ ಪಾಕಿಸ್ತಾನಲ್ಲಿ ಫ್ರೀಡಮ್ ಫೈಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಫ್ಯೂನರಲ್ಗೆ ಪಾಕಿಸ್ತಾನ್ ಆರ್ಮಿ ಅವರು ಅಟೆಂಡ್ ಮಾಡಿದ್ದಾರೆ. ಇದು ಫಸ್ಟ್ ಅಪ್ಡೇಟ್. ಸೆಕೆಂಡ್ ಅಪ್ಡೇಟ್ ಏನು ಅಂತಂದರೆ, ಇಂಡಿಯನ್ ಏರ್ ಫೋರ್ಸ್ ಪಾಕಿಸ್ತಾನ ಅವರ ಚೈನೀಸ್ ಮೇಡ್ JF-10C ಮತ್ತು JF-17 ಮತ್ತು US ಮೇಡ್ F-16ನ ಧ್ವಂಸ ಮಾಡಿದಾರಂತೆ. ಪ್ರೆಸ್ ರಿಲೀಸಲ್ಲಿ ಹೇಳಿದ್ರು. ಆದರೆ ಇದೇ ದಾಳಿಯಲ್ಲಿ ಇಂಡಿಯನ್ ಫೈಟರ್ಸ್ ಜೆಟ್ಗಳು ಕೂಡ ಡ್ಯಾಮೇಜ್ ಆಗಿದೆ ಅಂತ ಒಪ್ಕೊಂಡ್ರು. ಇದೇ ಇಂಡಿಯನ್ ಆರ್ಮಿಯವರ ದೊಡ್ಡಸ್ತಿಕೆ. ಪಾಕಿಸ್ತಾನ್ ಥರ ಫೇಕ್ ಪ್ರೂಫ್ಸ್ ಕೊಟ್ಟಿಲ್ಲ. ಹೌದು ಫ್ರೆಂಡ್ಸ್, ಅದು ಪಾಕಿಸ್ತಾನ್ ಅಲ್ಲ, ಫೇಕಿಸ್ತಾನ್. ಮರ್ಯಾದೆ ಕಳ್ಕೊಳ್ಳೋಕ್ಕೆ ಯಾವುದಾದ್ರೂ ಕೋರ್ಸ್ ಇದೆ ಅಂದರೆ ವರ್ಲ್ಡಲ್ಲೇ ಬೆಸ್ಟ್ ಯೂನಿವರ್ಸಿಟಿ ಫೇಕಿಸ್ತಾನಲ್ಲಿದೆ ಅಂತ ರೆಕಮೆಂಡ್ ಮಾಡ್ಬೋದು. ಯಾಕೆ ಅಂತ ವಿತ್ ಪ್ರೂಫ್ಸ್ ಹೇಳ್ತೀನಿ. ಈ ವಿಡಿಯೋ ನೋಡಿ. ನಾವು ಇಂಡಿಯನ್ ಏರ್ಬೇಸ್ ಮೇಲೆ ಅಟ್ಯಾಕ್ ಮಾಡಿದ್ದೀವಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಇಟ್ಟು ಎಲ್ಲರ ಮುಂದೆ ಆಜ್ ತಕ್ ನ್ಯೂಸ್ ಚಾನೆಲಿಂದ ಒಂದು ವಿಡಿಯೋ ಎತ್ತಿ ಅದನ್ನು ಕ್ರಾಪ್ ಮಾಡಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೋರಿಸಿ, ವಿಡಿಯೋ ಫುಲ್ ತೋರಿಸದೆ ಮಿಸ್ಇನ್ಫಾರ್ಮೇಷನ್ಸ್ ಕೊಟ್ಟು ವರ್ಲ್ಡ್ನ ಮಿಸ್ಲೀಡ್ ಮಾಡಿದ್ದಾರೆ. ಇದನ್ನು ಯಾವುದೋ ಪಾಕಿಸ್ತಾನಿ ಪ್ರೆಸ್ ಅವರೆಲ್ಲ ಮಾಡಿರೋದು. ಪಾಕಿಸ್ತಾನಿ ಆರ್ಮಿ ಚೀಫೇ ಎಲ್ಲ ಇಂಟರ್ನ್ಯಾಷನಲ್ ಮೀಡಿಯಾ ಮುಂದೆ ಈ ಥರ ಫೇಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಈ ಆಜ್ ತಕ್ತು ಒರಿಜಿನಲ್ ವಿಡಿಯೋ ಎಲ್ಲರಿಗೂ ಇಮಿಡಿಯೇಟಾಗಿ ಸರ್ಕ್ಯುಲೇಟ್ ಆಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಇವ್ರು ಮರ್ಯಾದೆ ಕಳ್ಕೊಂಡಿದ್ದಾರೆ. ಇನ್ನೊಂದೇನು ಗೊತ್ತಾ, ವಿ ಫಾಲೋ ಆರ್ಡರ್ಸ್ ಆಫ್ ಗೌರ್ಮೆಂಟ್ ಅಂತ ಹೇಳ್ಕೊಂಡು ಅವರೇ ನಗ್ತಾ ಇದ್ದಾರೆ. ಇದಕ್ಕಿಂತ ವರ್ಸ್ಟ್ ಇನ್ನೇನಾದರೂ ಇದೆಯಾ?
ಅಂದರೆ ಪಾಕಿಸ್ತಾನ್ ಗೌರ್ಮೆಂಟ್ ಕೊಟ್ಟಿರೋ ಆರ್ಡರ್ಸ್ನ ಪಾಕಿಸ್ತಾನ್ ಆರ್ಮಿನೇ ಫಾಲೋ ಮಾಡಲ್ಲ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಫಾಲೋ ಮಾಡ್ತೀವಿ ಅಂತ ಹೇಳಬೇಕಾದ್ರೆ ನಗು ತಡ್ಕೊಳಕ್ಕಾಗದೆ ನಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಅದಕ್ಕೆ ಹೇಳಿದ್ದು, ಮರ್ಯಾದೆ ಕಳ್ಕೊಳಕ್ಕೆ ಅಂತಾನೆ ಪಾಕಿಸ್ತಾನಲ್ಲಿ ಕೋರ್ಸ್ಗಳನ್ನ ಇಟ್ಬಿಟ್ಟು ಒಂದು ದೊಡ್ಡ ಯೂನಿವರ್ಸಿಟಿನ ಮಾಡ್ಬೋದು. ಇನ್ನೊಂದು ಫೇಕ್ ನ್ಯೂಸ್ ಏನೋ ಗೊತ್ತಾ? ಫೇಕಿಸ್ತಾನ್ ನೇವಿ ಸಬ್ಮೇರಿಯನ್ಸು ವಾರ್ಶಿಪ್ಸ್ ಜೊತೆಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಕೂಡ ತಗೊಂಡು INS ವಿಕ್ರಾಂತ್ಗೆ ಅಗೈನ್ಸ್ಟ್ ನಿಲ್ಲಿಸಿ ಅದನ್ನ ತಡೆದಿದೆಯಂತೆ. ಏರ್ಕ್ರಾಫ್ಟ್ ಕ್ಯಾರಿಯರ್ಸೇ ಇಲ್ಲ ಫೇಕಿಸ್ತಾನ್ ಹತ್ರ. ಅದು ಹೆಂಗೆ ನಿಲ್ಸಿದ್ರು ಇಲ್ಲದೆ ಇರೋ ಕ್ಯಾರಿಯರ್ಸ್ನ. ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇಲ್ಲದೆ ಏರ್ಕ್ರಾಫ್ಟ್ನ ಸಮುದ್ರದ ಮಧ್ಯೆ ಅದು ಹೇಗೆ ಟೇಕ್ ಆಫ್ ಮಾಡಿದ್ರೋ ಏನೋ, ಅದು ಹೆಂಗೆ ಸಾಧ್ಯನೋ, ಅವ್ರ ಹತ್ರ ಅದು ಯಾವ ಟೆಕ್ನಾಲಜಿ ಇದೆಯೋ. ವರ್ಲ್ಡ್ ಮುಂದೆ ಅವ್ರನ್ನವರೇ ಸರಿ ಬಿಡಿ, ಇನ್ನೇನು ಹೇಳಿ. ಇಂಡಿಯನ್ ನೇವಿ ವೈಸ್ ಅಡ್ಮಿರಲ್ ಕೊಟ್ಟಿದ್ದ ವಾರ್ನಿಂಗ್ಗೆ ಫೇಕಿಸ್ತಾನ್ ಅವರು ಔಸ್ಕೊಳ್ಳೋಕ್ಕೆ ಬೇರೆ ಕಂಟ್ರಿನ ಹುಡುಕೋಬೇಕಾಗಿದೆ ಅನಿಸುತ್ತೆ. ಇನ್ನೊಂದು ಪಾಯಿಂಟ್ ಏನಂದರೆ, ಇಂಡಿಯನ್ ಆರ್ಮಿ ಏರ್ ಸ್ಟ್ರೈಕ್ ಮಾಡಿದ್ದಕ್ಕೆ ಪಾಕಿಸ್ತಾನ ಆರ್ಮಿಲಿ 35 to 40 ಸೋಲ್ಜರ್ಸ್ ಸತ್ತೋಗಿದ್ದಾರೆ ಅಂತ ನ್ಯೂಸ್ ಬಂದಿದೆ. LOCಯಿಂದ ಎಷ್ಟು ಜನ ಜನ್ನತ್ಗೆ ಟಿಕೆಟ್ ತೊಗೊಂಡಿದ್ದಾರೋ ಇನ್ನೂ ನಂಬರ್ ಸಿಕ್ಕಿಲ್ಲ. ಬಟ್ ಸ್ಯಾಡ್ ನ್ಯೂಸ್ ಏನಂದರೆ, ಇಂಡಿಯನ್ ಆರ್ಮಿಲಿ 5 ಮೆಂಬರ್ಸ್ ತೀರ್ಕೊಬಿಟ್ಟಿದ್ದಾರೆ. ಇದನ್ನು ಇಂಡಿಯನ್ ಆರ್ಮಿ ಅವ್ರು ಬ್ರೀಫಿಂಗ್ ಕೊಡಬೇಕಾದ್ರೆ ಖುದ್ದಾಗಿ ಅವರೇ ಒಪ್ಕೊಂಡಿರೋದು. ಇದೇ ನಮಗೂ ಅವ್ರಿಗೂ ಇರೋ ಡಿಫ್ರೆನ್ಸು. ನಿಮ್ಗೆಲ್ಲರಿಗೂ ಕೂದಲುದುರುವ ಸಮಸ್ಯೆ ಇದೆಯೇ ಅಂತ ಒಂದು ಆ್ಯಡ್ ಬರ್ತಿತ್ತು ಗೊತ್ತಾ? ಅದರಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ತೋರಿಸ್ತಿದ್ರು. ನಮ್ಮ ಆರ್ಮಿ ಅವರು ಅವ್ರ ಜಾಗ ಧ್ವಂಸ ಮಾಡೋಕ್ಕಿಂತ ಬಿಫೋರು, ಧ್ವಂಸ ಮಾಡಾದ್ಮೇಲೆ ಆಫ್ಟರ್ ಅಂದ್ಬಿಟ್ಟು ನಮ್ಮ ಇಸ್ರೋ ಸ್ಯಾಟಲೈಟ್ಸಿಂದ ಇಮೇಜ್ ತೆಗೆದು ಎಲ್ಲರ ಮುಂದೆನೂ ತೋರಿಸಿದ್ದಾರೆ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಅಷ್ಟು ಏರ್ ಬೇಸಸ್ನ ಬಿಫೋರ್ ಆ್ಯಂಡ್ ಆಫ್ಟರ್ ಇಮೇಜಸ್ನ ಇಂಡಿಯನ್ ಏರ್ ಫೋರ್ಸ್ ಅವರು ರಿಲೀಸ್ ಮಾಡಿದ್ದಾರೆ. ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ಸಲ್ಲಿ ನಮ್ಮ ವ್ಯೂವರ್ಸ್ ಒಬ್ಬರು ರಿಕ್ವೆಸ್ಟ್ ಮಾಡಿದ್ರು ಫಂಡ್ ಸ್ಯಾಂಕ್ಷನ್ಸ್ ಬಗ್ಗೆ ಮಾತಾಡಿ ಅಂತ. ಆ್ಯಕ್ಚುಲ್ ಆಗಿ ಏನು ನಡೆದಿದ್ದು ಅಂದರೆ, ನಮ್ಮ ಫೇಕಿಸ್ತಾನ್ ಅವರು ಭಿಕ್ಷಾ ಪಾತ್ರೆ ಎತ್ಕೊಂಡು ಟ್ರಂಪ್ ಹತ್ರ ಹೋಗಿದ್ರು. ಅವಾಗ ಟ್ರಂಪ್ ಸಾಹೇಬರು, ನೀವು ವಾರ್ ನಿಲ್ಸಿದ್ರೆ ಮಾತ್ರ ಭಿಕ್ಷೆ ಹಾಕ್ತೀವಿ, ಇಲ್ಲ ಅಂದರೆ ನೋ ಅಂತ ಒಂದು ಕಂಡೀಷನ್ ಹಾಕಿದ್ರು. ಅವಾಗಲೇ ಪಾಕಿಸ್ತಾನ್ DGMO ಇಂಡಿಯನ್ DGMOಗೆ ಕಾಲ್ ಮಾಡಿ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಹಾಟ್ಲೈನಲ್ಲಿ. ಸರಿ ಬಿಡು ಅಂತ ನಾವು ಒಪ್ಕೊಂಡ್ವಿ. ಹಿಂಗೆ ಒಪ್ಕೊಂಡ್ವೋ ಇಲ್ವೋ, ಇಮಿಡಿಯೇಟಾಗಿ ಪ್ರೆಸ್ ಕಾನ್ಫರೆನ್ಸ್ ಇಟ್ಟು ಪಾಕಿಸ್ತಾನವರು US ಭಿಕ್ಷೆ ಹಾಕೋಕ್ಕೆ ಒಪ್ಕೊಂಡಿದ್ದಾರೆ ಅಂತ ಅನೌನ್ಸ್ ಮಾಡಿಬಿಟ್ರು. ಅದನ್ನು ಕೇಳೇ ಚೈನಾ ಅಣ್ಣ ಪ್ರೆಷರ್ ಹಾಕಿದ್ದು. ಲೇಟೆಸ್ಟ್ ಇನ್ಫಾರ್ಮೇಷನ್ ಏನಂತಂದರೆ, ಇಂಡಿಯನ್ ಮಿಸೈಲ್ ಸ್ಟ್ರೈಕ್ ಮಾಡಿ ಇಸ್ಲಾಮಾಬಾದ್ ಹತ್ರ ಪಾಕಿಸ್ತಾನ್ ನ್ಯೂಕ್ಲಿಯರ್ ಸ್ಟೋರೇಜ್ ಫೆಸಿಲಿಟಿ ಮೇಲೆ ಬಿದ್ದಿದೆ ಅಂತ US-ಇಂದ DOE ಡಿಪಾರ್ಟ್ಮೆಂಟ್ ಆಫ್ ಎನರ್ಜಿ ಅವರು ಎಂಟ್ರಿ ಕೊಟ್ಟು ತಪಾಸಣೆ ಮಾಡ್ತಾ ಇದ್ದಾರೆ. ಇದೇ ರಿಪೋರ್ಟ್ಸ್ನ ಇಂಡಿಯನ್ ಡಿಫೆನ್ಸ್ ರಿಸರ್ಚ್ ವಿಂಗ್ ಅವರು ಫ್ಯೂ ಅವರ್ಸ್ ಮುಂದೆ ರಿಲೀಸ್ ಮಾಡಿದ್ದಾರೆ. ನೀವು ಶರ್ನೋಬಲ್ ಅಂತ ನೆಟ್ಫ್ಲಿಕ್ಸಲ್ಲಿ ಒಂದು ಸೀರೀಸ್ ಇದೆ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಟೈಮ್ ಇದ್ದರೆ ಆ ಸೀರೀಸ್ ನೋಡಿ. ಎಷ್ಟೇ ಆದರೂ ನಾವು ಮನುಷ್ಯತ್ವ ಇದೆ ನಮ್ಮಲ್ಲಿ. ಆ ನ್ಯೂಕ್ಲಿಯರ್ ಫೆಸಿಲಿಟಿಲಿ ನ್ಯೂಕ್ಲಿಯರ್ ರೇಡಿಯೇಷನ್ ಲೀಕ್ ಆಗದೆ ಇರಲಿ ಅಂತ ದೇವ್ರಿಗೆ ಬೇಡ್ಕೋತೀನಿ. ಈ ಇನ್ಫಾರ್ಮೇಷನ್ನ ನಾನು ಎಲ್ಲ ರಿಸೋರ್ಸಸ್ಸಿಂದ ಸೋರ್ಸ್ ಮಾಡಿ ನಿಮ್ಮ ಮುಂದೆ ಇಡೋಕ್ಕೆ ಕಷ್ಟಪಟ್ಟು ಕಲೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೂ ನೀವು ಸಪೋರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಲ್ಲ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಕ್ಕೆ ರೀಚ್ ಆಗೋ ಥರ ಶೇರ್ ಮಾಡಿ. ಕನ್ನಡದಲ್ಲಿ ಇದೇ ಥರ ವೀಡಿಯೋಸ್ ಮಾಡಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ವ್ಯೂಸ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.